ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಮಾಡ್ರಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ರೈತರಾಗಿರುವಂಥ ಶ್ರೀ ಕೃಷ್ಣಮೂರ್ತಿ ಸರ್ ಅವ್ರನ್ನ ಮಾತಾಡಿಸಿ, ಇವರು 1 ಎಕರೆ ಜಾಗದಲ್ಲಿ ನಂಜನಗೂಡು ರಸಬಾಳೆಯನ್ನು ಬೆಳೆದಿದ್ದಾರೆ. ನಿಮಗೆಲ್ಲ ಗೊತ್ತು, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ದಸರಾ ಮತ್ತು ಗೌರಿ ಗಣೇಶ ಹಬ್ಬಕ್ಕೆಲ್ಲ ಏಲಕ್ಕಿ ಜಾಸ್ತಿ ಒಳ್ಳೆ ದರ ಬರುತ್ತೆ. ಅದ್ರ ಜೊತೆಗೆ ಈಗ G9 ಎಲ್ಲ ಬೆಳೆದವ್ರದ್ದು ವರ್ಷ ಪೂರ್ತಿ ಹೇಳಕ್ಕೆ ಬರೋದಿಲ್ಲ ಯಾವಾಗ ರೇಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಆ ನಿಟ್ಟಿನಲ್ಲಿ ಈ ನಂಜನಗೂಡು ರಸಬಾಳೆ ಬೆಳೆದವರು ವರ್ಷ ಪೂರ್ತಿ ಒಂದೇ ರೀತಿ ದರ ಸಿಗತ್ತಾ, ಅಥವಾ ಸೀಸನಿಂದ ಸೀಸನಿಗೆ ಏನಾದರೂ ದರ ಸಿಗತ್ತಾ? ಈಗ ಈ ಬಾಳೆನ ಇವ್ರು ಬೆಳೀತಾ ಇದ್ದಾರಲ್ಲ, ಇವ್ರಿಗೆ ಹೆಂಗೆ ವರ್ಕೌಟ್ ಆಗ್ತಾ ಇದೆ? ಅದ್ರ ಜೊತೆಗೆ ಈಗ ನಾವು ಇಲ್ಲಿ ಬಂದು ನೋಡಿದಾಗ ಈ ತುಂಬ ಎತ್ತರವಾಗಿ ಇದು ಒಂದು ಗಿಡಗಳು ಬೆಳ್ಕೊಂಡಿದ್ವು. ಇದನ್ನ ನಿರ್ವಹಣೆ ಮಾಡೋದು ಕಷ್ಟ ಇದೆಯಾ? ಒಟ್ಟಾರೆಯಾಗಿ ಇದ್ರದ್ದು ಮಾರುಕಟ್ಟೆ ಚೆನ್ನಾಗಿ ಇವ್ರಿಗೆ ಸಿಗತ್ತಾ ಅನ್ನುವ ಎಲ್ಲ ಮಾಹಿತಿಗಳನ್ನ ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರಿ. ಸರ್, ನಾವು ಇಲ್ಲಿ ನಂಜನಗೂಡು ಹತ್ರ ಬಂದಿದ್ವಿ. ಓಕೆ. ನಿಮ್ ತೋಟಕ್ಕೆ ಬಂದಿದ್ವಿ. ಏನಕ್ಕಂದ್ರೆ ನೀವು ಒಂದು ಅದ್ಭುತವಾಗಿ ನಂಜನಗೂಡು ರಸಬಾಳೆಯನ್ನ ಬೆಳೆದಿದ್ದೀರಾ ಅಂತ ನಮಗೆ ತಿಳಿದು ಬಂತು. ನಾವಿಲ್ಲಿ ಬಂದು ನೋಡಿದಾಗ ಇದು ಒಂದು ಬಾಳೆ ತೋಟ ಅನ್ನೋದಕ್ಕಿಂತ ಒಂದು ಬಾಳೆ ಮರ ಆಗಿರೋದನ್ನ ನಾವು ಕಣ್ಣಿಗೆ ಕಾಣ್ತಾ ಇದೀವಿ. ಬೇರೆ ಬಾಳೆಗಿಂತ ಅದು ವಿಶಿಷ್ಟವಾಗಿ ಇದೆ ಇದು. ಅದ್ರ ಜೊತೆಗೆ ಜನರು ಕೂಡ ಹೇಳ್ತಾರೆ ಇದ್ರ ಸ್ವಾದ, ಆಮೇಲೆ ಇದಕ್ಕೆ ತನ್ನದೇ ಆದೊಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈ ಬಾಳೆ ವಿಶೇಷತೆ ಏನು, ಇದರ ಬೇಸಾಯ ಕ್ರಮಗಳನ್ನ ಹೆಂಗ್ ಮಾಡ್ತೀರಾ, ಮಾರುಕಟ್ಟೆ ಹೆಂಗಿದೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಿಮ್ಮಿಂದ ತಿಳ್ಕೊತೀವಿ ಸರ್ ನಾವು. ಸರ್, ಮೊದಲನೇದಾಗಿ ಕೇಳೋದಾದ್ರೆ, ನೀವು ಮೂಲತಃ ಕೃಷಿಕರ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಸರ್, ನಾವು ಒಂದು 10 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ. ಓಕೆ. ಅಂದ್ರೆ ಮೊದಲು ಬೇರೆದ್ ಮಾಡ್ತಿದ್ರಾ, ಬಾಳೆಯಿಂದಾನೇ ಶುರು? ಇಲ್ಲ ಸರ್, ನಾವು ಕಬ್ಬು ಹಂಗ್ ತರಕಾರಿ ಹಂಗ್ ಮಾಡ್ತಿದ್ವು. ಓಕೆ. ಎಷ್ಟು ಎಕರೆ ಇದೆ ಸರ್? ಸರ್, ನಮ್ಗೆ ಒಂದ 5 ಎಕರೆ ಐತೆ ಸರ್. ಒಂದ 2 ಎಕರೆ ತೋಟ ಐತೆ, ತೆಂಗಿನ ತೋಟ. ಅಲ್ಗೂ ರಸಬಾಳೆನ ಹಾಕಿದ್ವು. ಮತ್ತೆ ಇನ್ನೊಂದ 3 ಎಕರೆ ಬೆಜ್ಲ ಐತೆ ಸರ್, ಅಲ್ಲಿ ಕಬ್ಬು ಹಾಕತ್ತಿದ್ದು. ಆ ಕಬ್ಬಲ್ಲಿ ಲಾಸ್ ಆದಕ್ಕೆ ಇವಾಗ ಬಾಳೆ ಹಾಕೊಂಡಿದ್ದೀನಿ ಸರ್. ಈ ನಂಜನಗೂಡು ಮೊದ್ಲು G9 ಮತ್ತೆ ಏಲಕ್ಕಿ ಹಾಕಿದೆ ಸರ್. ಅದ್ರಲ್ಲಿ ತುಂಬಾ ಲಾಸ್ ಆಯ್ತಲ್ಲ, ಅದಕ್ಕೆ ಇವಾಗ ರಸಬಾಳೆ ಒಂದ್ಸರಿ ಹಾಕಿದ್ದು. ಒಂದ್ ಸ್ವಲ್ಪ ಹಾಕಿದ್ದು, ಒಂದ್ 250 ಗಿಡ. ಅದ್ರಲ್ಲಿ ತುಂಬಾ ಪ್ರಾಫಿಟ್ ಆಯ್ತು ಸರ್. ಅದ ಆಗಾದಾಗ ಇದನ್ನೇ ಚೆನ್ನಾಗಾಗತ್ತಲ್ಲ ಅಂದ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡೋದು ಸರ್. ಏಲಕ್ಕಿ ಮತ್ತೆ G9 ಅದ್ ಬಿಟ್ಬಿಟ್ಟು ಇದನ್ನೇ ಇದ್ ಮಾಡೋದು ಸರ್. ಆದ್ರೆ ಈಗ 10 ವರ್ಷದಿಂದ ಮಾಡಿದ್ರು ಸರ್, ಒಂದ್ಸರಿ ಲಾಸ್ ಆಗಿಲ್ಲ, ಏನಿಲ್ಲ. ಚೆನ್ನಾಗ್ ಇಳುವರಿ ಬರುತ್ತೆ, ಚೆನ್ನಾಗ್ ಬರುತ್ತೆ. ಈಗ ಇಲ್ಲಿ ಮಾರ್ಕೆಟ್ಲಿ ಒಳ್ಳೆ ರೈಟ್ ಸಿಗುತ್ತೆ, ಏನಿಲ್ಲ ಸರ್. ಸರ್, ಈಗ ನೀವು 3 ಬೆಳೆ ಬೆಳೆದಿದ್ದೀರಾ ಸರ್ ಇವಾಗ. ಒಂದು ಪಚ್ಚಬಾಳೆ, ಒಂದು ಏಲಕ್ಕಿ, ಈ ನಂಜನಗೂಡು ರಸಬಾಳೆ. ಈ 3 ತಳಿಯಲ್ಲಿ ಹೋಲಿಸ್ಕೊಂಡ್ರೆ ಏನ್ ವ್ಯತ್ಯಾಸ ಅನ್ಸುತ್ತೆ? ಯಾಕಂದ್ರೆ ನಾವ್ ಈಗ ಸದ್ಯಕ್ಕಂತೂ ಈ ನಂಜನಗೂಡು ರಸಬಾಳೆ ಒಳ್ಳೆ 15 ಫೀಟ್ ವರೆಗೂ ಹೋಗಿರೋದು ನೋಡ್ತಾ ಇದೀವಿ. ಈ ಏಲಕ್ಕಿ ಆಗ್ಲಿ ಮತ್ತೆ ನಮ್ G9 ಸಣ್ಣದು ಹೋಗಲ್ಲ. ಏನ್ ವಿಶೇಷತೆ ಸರ್ ಇದ್ರ? ಸರ್, ಹಂಗಂದ್ರೆ ಈಗ ವಿಶೇಷತೆ ಅಂದ್ರೆ ಇವಾಗ ನಾವು ಅದನ್ನಾದ್ರೆ ಫುಲ್ ರೋಗ ಬರುತ್ತೆ. G9 ಮತ್ತೆ ಏಲಕ್ಕಿಗೆ ಫುಲ್ ರೋಗ ಬರುತ್ತೆ, ಅದು ಕಂಟ್ರೋಲ್ ಮಾಡಕ್ ಆಗಲ್ಲ, ತುಂಬಾ ಖರ್ಚು ಜಾಸ್ತಿ. ಆದ್ರೆ ಇದು ಖರ್ಚು ಕಡಿಮೆ, ಆದ್ರೆ ಇಳುವರಿ ಚೆನ್ನಾಗ್ ಬರ್ತವೆ. ಅದರಿಂದ ನಮ್ಗೆ ಇದೇ ಸರಿ ಅಂದ್ಬಿಟ್ಟು ಆರಿಸ್ಕೊಂಡ್ರು ಸರ್. ಓಕೆ ಸರ್, ಈಗ ಬೇಸಾಯ ಕ್ರಮದಲ್ಲಿ ಈಗ ನೀರು ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಇದೆಲ್ಲ ಈಸಿನ ಅದಕ್ಕಿನ? ಹ್ಞೂ ಸರ್, ಅದಕ್ಕಿಂತ ಇದು ಬೆಟರ್ ಸರ್. ಬೆಟರ್. ಅದಕ್ಕೆ ಅಂದ್ರೆ ಗೊಬ್ಬರ ಟ್ರಂಚಿಂಗ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಇದೇನಿಲ್ಲ ಸರ್, ಡ್ರಿಪ್ ಅಲ್ಲೇ ಇಳಿಸ್ತೀವಿ ಎಲ್ಲ, ಏನಿಲ್ಲ. ಅಂದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಸರ್. ಏನಂದ್ರೆ ಸ್ಪ್ರೇಗೆ ಏನು ಮಾಡಾಗಿಲ್ಲ, ಎಲ್ಲ ಟ್ರಂಚಿಂಗ್ಲೇ ಹೊಡಿತೀವಿ ಸರ್. ಓಕೆ. ಆಮೇಲೆ ಇದ್ರದ್ದು ಈಗ ನಾವು ನೋಡ್ತಾ ಇದೀವಿ ಸರ್, ಇದು ಎಷ್ಟನೇ ಕುಳೆ ಬೆಳೆ ಬಿಟ್ಟಿದ್ದೀರಾ ಸರ್? ಇದು 3ನೇದ್ ಬಿಟ್ಟಿದೀವಿ ನಾವು. 3ನೇದ್ ಬಿಟ್ಟಿದ್ರಿ. ಒಳ್ಳೆ ಕಾಂಡ ಚೆನ್ನಾಗೈತೆ, ದಪ್ಪ ಬಂದಿದೆ, ಇಷ್ಟು ಉದ್ದ ಬಂದಿದೆ. ಮತ್ತೆ ಗಾಳಿಗೆಲ್ಲ ಏನು ಬೀಳಲ್ಲ ಸರ್, ಅದು ಗಾಳಿಗೂ ಬೀಳಲ್ಲ, ಏನಿಲ್ಲ ಸರ್. ನಾವ್ ಹೆಂಗ್ ಪೌಷ್ಟಿಕಾಂಶ ಮಾಡಿರ್ತೀವಿ ಸರ್, ಅದ್ರ ಮುಖಾಂತರ ಹೋಗುತ್ತೆ. ಆಮೇಲೆ ನಾವು ಇದು ಕಾಂಡನು ನೋಡ್ತಾ ಇದೀವಿ ಸರ್, ಒಳ್ಳೆ ದಪ್ಪ ಇದೆ. ಅದೇ ಸರ್, ಈಗ ಯಾವ್ದು ಗಾಳಿಗೆ ಬೀಳಲ್ಲ ಸರ್, ಒಂದು ಬೀಳಲ್ಲ ಸರ್. ಯಾವ್ದು ಎಷ್ಟೋ ಗಾಳಿ ಬೀಳಲಿ, ಮಳೆ ಬಿರ್ಲಿ, ಒಂದು ಬೀಳಲ್ಲ ಸರ್. ಚೆನ್ನಾಗಿರುತ್ತೆ. ಗೊನೆ ಬಂದಾಗೂ ಬೀಳಲ್ಲ ಸರ್. ಗೊನೆ ಬಂದಾಗ. ಆದ್ರೆ ಏಲಕ್ಕಿ ಏನು ಬಾಗಲ್ಲ ಸರ್, ಹಾಗೆ ಇರುತ್ತೆ. ಈಗ G9 ಏಲಕ್ಕಿ ಆದ್ರೆ ಗಾಳಿ ಬರ್ತಗೆ ಹೊಂಟೋಗುತ್ತೆ ಸರ್, ತುಂಬಾ ಲಾಸ್ ಆಗ್ಬಿಡ್ತವೆ. ಆದ್ರೆ ಇದ್ ಮಾತ್ರ ಲಾಸ್ ಆಗಲ್ಲ ಸರ್. ಇದು ರಸಬಾಳೆ ಫುಲ್ ಸ್ಟ್ರಾಂಗ್ ಆಗಿ, ಯಾಕಂದ್ರೆ ಬೇರ್ ದಪ್ಪ ಐತೆ ಸರ್. ಇದು ಈ ತೆಂಗಿನ ಮರದ ಬೇರ್ ಬರ್ತಾವಲ್ಲ, ಅಷ್ಟ್ ದಪ್ಪ ಬರ್ತವೆ. ಅದರಿಂದ ಫುಲ್ ಗಟ್ಟಿ ಇರುತ್ತೆ. ಸರ್, ಇದಕ್ ಮತ್ತ ಕಂದುಗಳ ಬರೋ ಸಂಖ್ಯೆ ಸರ್, ಅದಕ್ಕೆ ಹೋಲಿಕೆ ಮಾಡಿದ್ರೆ? ಸರ್, ಕಂದುಗಳು ಜಾಸ್ತಿ ಬರ್ತವೆ. ಆದ್ರೆ ಕಂದುಗಳು ಅಂದ್ರೆ ಇದಕ್ಕೆ ಏನಕ್ ಬೀಳಲ್ಲ ಅಂದ್ರೆ ಕಂದುಗಳು ರೌಂಡ್ ಶೇಪ್ ಬರ್ತವೆ. ಅಂದ್ರೆ ಗಿಡ ಅಂದ್ರೆ ಸುತ್ತ ಬರ್ತವೆ.
ಈಗ ಏಲಕ್ಕಿ ಆದ್ರೆ G9 ಆದ್ರೆ ಒಂದೊಂದ್ ಸೈಡ್ ಬರ್ತವೆ. ಇದ್ರಲ್ಲಿ ಸುತ್ತ ಬರ್ತವೆ. ಅದ್ರ ಸ್ಪೆಷಾಲಿಟಿ ಅದರಿಂದ ಗಟ್ಟಿ ಇರುತ್ತೆ. ಅದರಿಂದ ಉಂಟ್ಕೊಳಕ ಸಾಧ್ಯತೆ ಇಲ್ಲ ಸರ್. ಅಂದ್ರೆ ತೆಗಿತೀರಾ ಅಥವಾ ಇಲ್ಲ ಸರ್, ತೆಗಿಯಲ್ಲ ಅದನ್ನ. ಮೇಲ್ಗಡೆ ಕುಯ್ತೀವಿ, ಹಂಗೆ ಬಿಟ್ಬಿಡ್ತೀವಿ. ಮತ್ತೆ ಬೆಳೆಯುತ್ತೆ ಸರ್. ಮತ್ತೆ ಕಟ್ ಮಾಡ್ತೀವಿ. ಒಂದ್ ಬಿಟ್ಕೋತೀವಿ, ಒಂದ್ ಬಿಟ್ಕಂದ್ರೆ ಇನ್ನೆಲ್ಲಾನು ಕಟ್ ಮಾಡ್ಕೊತೀವಿ. ಯಾಕಂದ್ರೆ ಅದ್ರ ಸಾರಾಂಶ ಇದ್ ಕೇಳ್ಕಂದಂತೆ. ನಾವ್ ಕಟ್ ಮಾಡ್ಲಿಲ್ಲ ಅಂದಾಗ ಈಗ ಒಂದ್ 4 ಬರುತ್ತೆ, 4 ಬಿಟ್ಬಿಟ್ಟಾಗ ಒಂದಕ್ ಸಾರಾಂಶ ಹೋಗಲ್ಲ, 4ಕ್ಕೂ ಬರುತ್ತೆ. ಅದ್ರಲ್ಲಿ 3 ಕಟ್ ಮಾಡಿ ಒಂದ್ ಬಿಟ್ಕಂದ್ರೆ ಒಂದ್ ಚೆನ್ನಾಗಾಗುತ್ತೆ. ಯಾವ್ದು ಕೂಳೆ ಬೆಳೆಗ್ ಬಿಟ್ಕೊಂತೀರಾ ಒಂದ್ ಬಿಟ್ಕೊಂಡ್ ಬಾಕಿ ಎಲ್ಲ ಚೆನ್ನಾಗಾಗುತ್ತೆ ಸರ್. ಓಕೆ ಸರ್, ಈಗ ಗೊನೆಗ್ ಬರೋಣ ಸರ್. ಈ ಬಾಳೆದ ಏನ್ ವಿಶೇಷತೆ ಸರ್? ಯಾವ್ದು ಸರ್? ನಮ್ಮ ನಂಜನಗೂಡು ರಸಬಾಳೆ. ಅದು ಅಂದ್ರೆ ಸರ್ ಈಗ ಒಬ್ರು ಹೇಳ್ತಾರೆ, ಆದ್ರೆ ಇನ್ನೂ ನನ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ ಸರ್. 10 ವರ್ಷ ಆಗಿದ್ವಿ. ಆದ್ರೆ ಬಾಳೆ ಇದು ಪರವಾಗಿಲ್ಲ ಅಂತಾರೆ. ಆದ್ರೆ ಈ ಹಿರಿಕರಿಗೆ ಒಂದ್ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಹಂಗೆ ಹೇಳ್ತಾರೆ ಸರ್ ಇದ್ರು. ಓಕೆ, ತಿನ್ನೋರು ಕೂಡ ಹೇಳ್ತಾರೆ ತುಂಬಾ ಸ್ವಾದ ಇರುತ್ತೆ, ಇದು ತುಂಬಾ ಹರಡಿಕೊಳ್ಳುತ್ತೆ. ಇದ್ರದ್ದು G9 ಏಲಕ್ಕಿಗೆ ಹೋಲ್ಸ್ಕೊಂಡ್ರೆ ಈಗ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಹೇಳ್ತಾರೆ ಸರ್. ಓಕೆ ಸರ್. ಆಮೇಲೆ ಈ ಗೊನೆ ಬಿಡುವಂತದ್ದು ಹೆಂಗೆ ಸರ್ ಇದು? ಯಾವ್ದು ಸರ್? ಏಲಕ್ಕಿ ಮತ್ತೆ G9 ಕಂಪೇರ್ ಮಾಡಿದ್ರೆ ಈಗ G9 ಅಂತೂ ಒಳ್ಳೆ 50 kg ವರೆಗೂ ಬರುತ್ತೆ ಸರ್. ಅದ್ ಬರುತ್ತೆ ಬಿಡಿ, ಅದು ಪಚ್ಚಬಾಳೆ. ಈ ಏಲಕ್ಕಿ ಏಲಕ್ಕಿನ ಒಂದ್ 10 kg 12 kg 15 ಗಂಟೆ ಬರ್ಬೋದು ಸರ್. ಅದು ಚೆನ್ನಾಗ್ ಮಾಡಿದ್ರೆ. ಇದು ಏನಿಲ್ಲ ಸರ್, ಇದು 18 kg ಗಂಟೆ ಬರುತ್ತೆ ಚೆನ್ನಾಗ್ ಮಾಡಿದ್ರೆ. ಈಗ ನಾವೆಲ್ಲ ಬಿಟ್ಟಿದೀವಲ್ಲ ಸರ್, ಇವೆಲ್ಲ 18 kg 17 kg ಗಂಟೆ ನಿಂತ್ಕೊಳ್ತೇವೆ. ಬೇಕಾದ್ರೆ ಗೊನೆ ಬಿಟ್ಟಾಗ ಕರೆಸ್ತೀನಿ ಬನ್ನಿ. ಈಗ ಅಲ್ಲೊಂದ್ ಒಂದೊಂದ್ ಇದಾವ್ ಸರ್. ಅದೇ ಸರ್. ಎಷ್ಟು ಚಿಪ್ ಓಪನ್ ಆಗತ್ತೆ ಇದು ಸರ್? ಈಗ ಇದು 6 ರಿಂದ 10 ಅಷ್ಟೇ ಸರ್. 6 ರಿಂದ 10 ಮಿನಿಮಮ್ 10. ಅದ್ರ ಮೇಲೆ ಒಂದು ಹೋಗಲ್ಲ ಸರ್. ಓಕೆ, ನಾವ್ ಒಂದ್ ತೋಟದಲ್ಲಿ ಒಂದು ಎವರೇಜ್ ಒಂದು ಚಿಪ್ 6 ರಿಂದ 10 ಓಪನ್ ಆಗತ್ತೆ ಅಂತ ಇಟ್ಕೊಂಡ್ರೆ ಎವರೇಜ್ ಒಂದ್ 12 ರಿಂದ 13 kg ಬರುತ್ತಾ ತೂಕ? ಹ್ಞೂ ಸರ್, ಬರುತ್ತೆ. 10 ಚಿಪ್ ಬಂದ್ರೆ 15-16 ಗಂಟೆ ಹೋಗುತ್ತೆ. 6 ಚಿಪ್ 7 ಚಿಪ್ ಬಂದ್ರೆ 12 kg ಗಂಟೆ ಬರುತ್ತೆ ಸರ್. ಬರುತ್ತೆ. ಇದು ಹೆಂಗ ಚಿಪ್ ಹೆಂಗೆ ತೆಗೆದೇ ಹೋಗುತ್ತೆ ಸರ್? ಹೆಂಗ್ ಓಪನ್ ಆಗತ್ತೆ ಅಂದ್ರೆ ಒಂದ್ ಕಡೆ ಹಿಂಗ್ ಕೈ ಬಿದ್ದು ಅದ್ರ ಅಪೋಸಿಟ್ ಬರುತ್ತಾ ಅಥವಾ ರೌಂಡ್? ಸರ್ ಇಲ್ಲ ಸರ್, ರೌಂಡ್ ಬರಲ್ಲ. ಒಂದೊಂದ್ ಚಿಪ್ಗೆ ಬಿಡುತ್ತೆ. ಒಂದ್ ಚಿಪ್ ಈಗ ಒಂದ್ ಚಿಪ್ ಈ ಕಡೆ ಬಿಟ್ರೆ ಇದು ಫುಲ್ ಹೊಡೆದಾಗ ಒಂದ್ ಈ ಕಡೆ ಹೊಡಿತೆ, ಒಂದ್ ಈ ಕಡೆ ಅಪೋಸಿಟ್ ಹೊಡಿಯತ್ತೆ. ಹಂಗಂಗೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸರ್. ಸ್ಟೆಪ್ ಬೈ ಸ್ಟೆಪ್ ಹೊಡ್ಕೊಂಡ್ ಬರುತ್ತೆ. ಹೊಡ್ಕೊಂಡ್ ಬಂದಾಗ ಫುಲ್ಲು ಡೆಡ್ ಎಂಡ್ ಬರುತ್ತೆ. ಅವಾಗ ಮೂತೆ ಇರುತ್ತಲ್ಲ, ಅದ್ ಕಟ್ ಮಾಡಿದಾಗ ಅದು ಬಲಿಯಕ್ ಸ್ಟಾರ್ಟ್ ಆಗುತ್ತೆ. ಹಂಗಾದಾಗ ಸಾರಾಂಶ ಅಲ್ಲಿಗೆ ಹೋಗುತ್ತೆ. ಇವ್ ಮುಂದೆ ನಾವು ಕಟ್ ಮಾಡ್ಲಿಲ್ಲ ಅಂದ್ರೆ ಅದು ಹಂಗೆ ಒಂದೊಂದ್ ಸ್ವಲ್ಪ ಕಾಯಿ ಮುಂದ್ಗಡೆ ಚಿಪ್ ಇರುತ್ತಲ್ಲ, ಅದು ಚೀಕ್ ಬಂದ್ಬಿಡುತ್ತೆ. ಅದರಿಂದ ಸರ್. ಈಗ ಸರಿ ಸರ್, ಈಗ ವ್ಯತ್ಯಾಸ ಹೇಳಿದ್ರಿ ಏಲಕ್ಕಿ ಬಾಳೆ ನಮ್ಮ ನಂಜನಗೂಡು ಬಾಳೆ G9 ಏನ್ ವ್ಯತ್ಯಾಸ ಅಂದ್ರೆ, ಈಗ ರೋಗ ರುಜಿನಗಳು ಹೋಲಿಕೆ ಮಾಡಿದ್ರೆ ಇದು ಸರ್ ಇದು ಬೆಟರ್. ಇದು ಬೆಟರ್. ಓಕೆ, ಈಗ ಯಾಕಂದ್ರೆ ಅದು G9 ಗೆ ಏಲಕ್ಕಿಗೆ ತುಂಬಾ ರೋಗ ಇರುತ್ತೆ ಸರ್, ಕಂಟ್ರೋಲ್ ಆಗಲ್ಲ. ಸೊರಗು ರೋಗ ಜಾಸ್ತಿ ಅದಕ್ಕೆ. ಅದು ಏಲಕ್ಕಿಗೆ ಇದಕ್ಕೇನಿಲ್ಲ ಸರ್. ಸೊರಗು ರೋಗ ಬಂದ್ರು ಗೊಣ ಬೂಡ ಸ್ಟೇಜ್ಗೆ ಕಂಟ್ರೋಲ್ ಆಗೋಗುತ್ತೆ. ಈಗ ಇತ್ತೀಚೆಗೆ ಈ ಕಬಿನಿ ಜಲಾಶಯ ಆದ್ಮೇಲೆ ಇದರಿಂದ ಸ್ವಲ್ಪ ಈ ನೀರನ್ನ ಬಳಕೆ ಮಾಡಿದಾಗ ಪನಾಮ ಬಿಲ್ಟ್ ಜಾಸ್ತಿ ಆಯ್ತು, ಹಂಗಾಗಿ ಇದ್ರದ್ದು ಎಕರೆವಾರು ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಆ ರೀತಿ ಏನಿಲ್ಲ ಸರ್. ನಮ್ಗೆ ಇವಾಗ ಇಲ್ಲೆಲ್ಲ ಪನಾಮ ಬಿಲ್ಟ್ ಬಂದಿಲ್ಲ ಸರ್. ಇಲ್ಲಿ ನಮ್ಗೆ ಜಾಸ್ತಿ ಇಲ್ಲ ಸರ್. ಅದು ಏನಂದ್ರೆ ಹಾಕಿರೋದ್ ತಮಕೆ ಹಾಕಿದ್ರೆ ಆ ರೋಗ ಬರುತ್ತಂತೆ. ಒಂದೇ ಜಾಗದಲ್ಲಿ ರಿಪೀಟ್ ಹಾಕಿದ್ರೆ. ಇದನ್ನ ಒಂದ್ಸರಿ ಹಾಕಿದ್ರೆ ಸರ್ ಒಂದ್ 5 ವರ್ಷ 6 ವರ್ಷ ಗ್ಯಾಪ್ ಹೊಡಿಬೇಕಂತೆ. ಏನಾದ್ರೂ ಬೇರೆ ಕಬ್ಬಾಗ್ಲಿ ತರಕಾರಿ ಆಗ್ಲಿ ಏನಾದ್ರೂ ಬೇರೆ ಇದು ಬೆಳೆ ಮಾಡ್ಕೋಬೇಕು ಸರ್. ಹಂಗ್ ಮಾಡಿದಾಗ ಉಳಿಸ್ಕೋಬಹುದು. ಈಗ ಅದೇ ಹಾಕಿದ್ರೆ ವಿಲ್ಟ್ ಆಗುತ್ತೆ, ಫುಲ್ ಸಿಡಿತದೆ ಸರ್, ಎಲ್ಲ ಹೋಗುತ್ತೆ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್.
ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನಂಜನಗೂಡು ರಸಬಾಳೆನ ಈಗ ನಮ್ಮ ಮೈಸೂರು ಭಾಗದ ಜನ ಬಿಟ್ಟು ಬೇರೆ ರೈತರು ಬೆಳಿಬೋದಾ? ಯಾರು ಸರ್? ಆದ್ರೆ ಬೆಳಿಬೋದು ಸರ್. ಆದ್ರೆ ನಂಜನಗೂಡು ಅಂತ ಒಂದ್ಬಿಟ್ಟು ಸೇಲ್ ಆದ್ರೆ ಇನ್ನೆಲ್ಲೂ ಸೇಲ್ ಆಗಲ್ಲ ಸರ್ ಇದು ಜಾಸ್ತಿ. ಓಕೆ ಸರ್, ಈಗ ಯಾಕಂದ್ರೆ ನಂಜನಗೂಡು ಅಂದ್ರೆ ಹೆಸರುವಾಸಿ ಅಲ್ವಾ ಸರ್ ಅವಾಗ್ಲಿಂದ, ಅದರಿಂದ ಇದು ಸೇಲ್ ಆಗಲ್ವಂತೆ. ನಂಜನಗೂಡ್ಲೆ ಜಾಸ್ತಿ ಸೇಲ್ ಆಗುತ್ತೆ. ಓಕೆ, ಹಂಗಂದ್ರೆ ಈಗ ಇದು ವಾಣಿಜ್ಯಕ ದೃಷ್ಟಿಯಿಂದ ಹೆಂಗೆ ಸರ್? ಇದ್ರ ಮಾರುಕಟ್ಟೆ ಯಾವ ರೀತಿ ಇದೆ? ಈಗ ನೋಡಿ, ಈಗ ಸೀಸನ್, ಈಗ ರೈತರು ಏಲಕ್ಕಿ ಬಾಳೆ ಬೆಳೆದಾದ್ರೆ ಸೀಸನ್ ಟಾರ್ಗೆಟ್ ಮಾಡ್ತಾರೆ ಸರ್. ಈ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ, ದಸರಾ ಟೈಮ್ ಅಲ್ಲಿ ಇದಕ್ಕೆ ಸೀಸನ್ ಇಲ್ಲ, ಯಾವಾಗ್ಲಾದ್ರೂ ಹಾಕ್ಬೋದು ಸರ್. ಯಾವಾಗ್ಲಾದ್ರೂ ಆಗುತ್ತೆ, ಯಾವಾಗ್ಲಾದ್ರೂ ವರ್ಷನ್ ಪೂರ್ತಿ ಬೆಳಿಬಹುದು, ಏನಿಲ್ಲ. ಕ್ಲಾಶ್ ಆಗಲ್ಲ. ಏಲಕ್ಕಿ ಬಾಳೆನೂ ಬಂತು, ನಂಜನಗೂಡು ರಸಬಾಳೆ ಬಂತಂದ್ರೆ ಕ್ಲಾಶ್ ಏನಾಗಲ್ಲ ಸರ್. ಎಲ್ಲ ಒಂದೇ ರೇಟ್ ಸಿಗುತ್ತೆ. ಈಗ ಅದಕ್ಕೆ ಡಿಮ್ಯಾಂಡ್ ಆದ್ರೆ ಇದಕ್ಕೂ ಡಿಮ್ಯಾಂಡ್ ಇರುತ್ತೆ, ಅದಕ್ಕೆ ಕಡಿಮೆ ಆದ್ರೆ ಇದಕ್ಕೆ ಒಂದ್ 40 ರೂಪಾಯಿ ಅವರೇಜ್ ಇದ್ದೇ ಇರುತ್ತೆ ಸರ್. ವರ್ಷ ಪೂರ್ತಿ 40 ರೂಪಾಯಿ ಇರುತ್ತೆ ಸರ್. ಇದ್ರದ್ ಮತ್ ಮಾರುಕಟ್ಟೆ ಹೆಂಗೆ ಸರ್? ನೀವು ಕಟಾವ್ ಮಾಡ್ಕೊಂಡು ಇಲ್ಲಿ APMC ಇದೆಯಾ? ಹ್ಞೂ ಸರ್, ಐತೆ. ಅಲ್ಲಿ APMC ತಗೊಂಡ್ ಹೋಗ್ತೀವಿ. ಅಲ್ಲಿ ಮಾಮೂಲಿ ಈಗ ತಗೊಳ್ಳೋರು ಬರ್ತಾರೆ, ಅವ್ರು ಬಂದಾಗ ಇಷ್ಟಲ್ಲ ಇಷ್ಟು ಅಂತ ಅವ್ರ ಹರಾಜಿಗೆ ಮಾಡ್ತಾರೆ ಸರ್. ಈಗ ಮಿನಿಮಮ್ 40ರಿಂದ ಶುರು ಆಗುತ್ತೆ. 40ರಿಂದ ಶುರು ಆಗ್ತದೆ. 40 ಅಂದ್ರೆ 50 ಅಂದ್ರೆ ಒಬ್ರು 60 ಅಂತ ಕೂಗ್ತಾರೆ. ಹಂಗ್ ಶುರು ಆದಾಗ ನಮ್ಗೆ ಅಷ್ಟೇ ಸರ್. ಇಳುವರಿ ನಾವು ತಗೊಂಡಾಗ ಸರ್ ಯಾವ್ದು ಸರ್? ಈಗ ಏಲಕ್ಕಿ ಆದ್ರೆ ಇಳುವರಿ ಅಂದ್ರೆ ಇದು ಚೆನ್ನಾಗ್ ಬರುತ್ತೆ, ಆ ಲೆವೆಲ್ಗೆ ಬರುತ್ತೆ. ಆ ಲೆವೆಲ್ಗೆ ಇದು ಬರುತ್ತೆ ಸರ್. ಇದು ಬರುತ್ತೆ ಏಲಕ್ಕಿ ಬಾಳೆ. ಆದ್ರೆ ಏಲಕ್ಕಿ ಅಂದ್ರೆ 1 ಗಂಟೆಲ್ ದುಡ್ಡು ಸಿಗುತ್ತೆ ಸರ್ ಒಟ್ಲಿ. ಆದ್ರೆ ಇದ್ರಲ್ಲಿ ಅಂದ್ರೆ ನಾವು ಕೂಡಿ ಇಡ್ಬೇಕು ಸರ್ ಇದ್ರಲ್ಲಿ. ಯಾಕಂದ್ರೆ ಒಂದ್ಸರಿ ಆದ್ರೆ ನಾವು ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ರೆ ಒಂದೇ ಕಟ್ಟಲ್ ಬರುತ್ತೆ, ಒಂದೇ ಕಟಿಂಗ್ ಬರುತ್ತೆ ಸರ್. ಇದ್ರಲ್ಲಿ ಆ ರೀತಿ ಇಲ್ಲ, ಇದ್ರಲ್ಲಿ ಆ ರೀತಿ ಬರಲ್ಲ ಸರ್. ಯಾಕಂದ್ರೆ ಇವಾಗ ಒಂದ್ 4 ಗೊನೆ ಬರ್ತವೆ, ಅವನು ಕಟ್ ಮಾಡ್ಕೋಬೇಕು. ಈಗ ಒಂದ್ಸರಿ 100 ಗೊನೆನೂ ಸಿಕ್ಬೋದು, ಆ ತರ ಸರ್ ಇದ್ರಲ್ಲಿ. ಅದು ಮುಖ್ಯ, ಒಂದ್ಸರಿ ಬರಲ್ಲ ಸರ್ ಇದು. ಓಕೆ, ನನಗನ್ಸ್ದಂಗೆ ನೀವು ಕಂದುಗಳನ್ನ ತಂದು ಹಾಕೋದ್ರಿಂದ ಆ ರೀತಿ ಆಗ್ಬೋದೇನೋ. ನಿಜ ಸರ್. ಆದ್ರೆ ಇವಾಗ ಟಿಶ್ಯೂ ಕಲ್ಚರ್ ಅವಾಗ ಗೊತ್ತಾಗುತ್ತೆ ಸರ್. ಇವಾಗ ಅದನ್ನ ಈ ನಂಜನಗೂಡು ರಸಬಾಳೆನ ಟಿಶ್ಯೂ ಕಲ್ಚರ್ ಮಾಡಿ ಕೊಟ್ರೆ ಮೇ ಬಿ ಅವಾಗ ಒಂದೇ ಸಲ ಕಟಾವಿಗೆ ಬರ್ಬೋದು ಸರ್. ಆ ತರ ಒಂದೇ ಸರಿ ಕಟಾವ್ ಬಂದಾಗ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ. ಕಟ್ ಮಾಡಿದ್ರೇನೆ ಬೆಸ್ಟ್. ಇದು ಬೆಸ್ಟ್. ಹೌದು. ಈಗ ಫುಲ್ ಎಲ್ಲ ಈಗ ಒಂದ್ 5-6 ಎಕರೆ ಹಾಕಿದಾಗ ಸರ್ ಎಲ್ಲ ಒಂದೇ ಸರಿ ಬರ್ತೇನೆ. ಎಲ್ಲ ಒಂದೇ ಸರಿ ಬಂದಾಗ ಒಂದ್ 400-500 ಮಾರ್ಕೆಟ್ಗೆ ಹೋದಾಗ ಅದನ್ನ ಕೊಂಡ್ಕೊಳ್ಳೋರು ಜಾಸ್ತಿ ಇರಲ್ಲ ಸರ್. ಜಾಸ್ತಿ ಇರಲ್ಲ, ಹಂಗಾಗಿ ರೇಟ್ ಆಟೋಮೆಟಿಕ್ ಡೌನ್ ಆಗ್ಬಿಡುತ್ತೆ. ಡೌನ್ ಆಗುತ್ತೆ. ಸರಿ, ಈಗ ನಾನು ನಂಜನಗೂಡು ರಸಬಾಳೆ ಹಾಕ್ಬೇಕು ಅಂತ ನೀವ್ ಅನ್ಕೊಂಡ್ರಿ. ಈಗ ನಂಗೆ ಇದ್ರ ಕಂದುಗಳಾಗ್ಲಿ ಇದ್ರ ಗಡ್ಡೆಗಳಾಗ್ಲಿ ನಮ್ಮ ನಂಜನಗೂಡು ಸುತ್ತಮುತ್ತ ಭಾಗದಲ್ಲೇ ಸಿಗುತ್ತೆ ಸರ್. ನೀವು ಹೋಗಿ ಯಾವ ರೀತಿ ಆಯ್ಕೆ ಮಾಡ್ತೀರಾ ಸರ್? ಆ ತೋಟದಲ್ಲಿ ಹೋಗಿ ಫಸ್ಟ್ ನೀವು ಕಂದುಗಳನ್ನ ಯಾವ ರೀತಿ ಆಯ್ಕೆ? ಸರ್, ಕಂದು ಈಗ ನೋಡ್ತೀವಲ್ವಾ, ಯಾವ್ದು ಚೆನ್ನಾಗೈತೆ ಕಂದು, ಆ ರೋಗ ಇಲ್ದಿರೋ ಕಂದು ಯಾವ್ದು ಚೆನ್ನಾಗೈತೆ ಅದನ್ನ ಆಯ್ಕೆ ಮಾಡ್ಕೊತೀನಿ. ಕತ್ತಿ ಕಂದು ಇದ್ ಮಾಡ್ಕೊತೀವಿ ಸರ್. ಮತ್ತೆ ಬೇರೆ ಕಂದು ಯಾವ ತರ ಬಿಡಲ್ಲ. ಕತ್ತಿ ಕಂದಾದ್ರೆ ಚೆನ್ನಾಗಿರ್ತವೆ ಸರ್. ಬುಡ ನೋಡ್ತೀನಿ ಚೆನ್ನಾಗಿರುತ್ತೆ, ಯಾವ್ದು ಕಂದ್ ಚೆನ್ನಾಗೈತೆ ಆ ಬುಡದಲ್ಲಿ ಆಯ್ಕೆ ಮಾಡ್ಕೊತೀನಿ ಸರ್. ನಿಮ್ ತೋಟಕ್ಕೆ ತಗೊಂಡ್ಬರ್ತೀವಿ ಕಂದುಗಳನ್ನ. ಹೆಂಗೆ ಸರ್? ಎಷ್ಟು 1 ಎಕರೆಗೆ ಎಷ್ಟು ಬೇಕಾಗತ್ತೆ ಇದು? 1 ಎಕರೆಗೆ ಸರ್ 1200 ಗಿಡ ಹಿಡಿತೆ.
1200 ಕಂದುಗಳು ಬೇಕು. ಬೇಕು ಸರ್. ಒಂದ್ ಕಂದಿಗೆ ಎಷ್ಟು ರೂಪಾಯಿ ಕೊಡ್ಕೊಂಡ್ ಬರ್ತೀರಾ ಸರ್ ನಾವು ಸ್ಟಾರ್ಟಿಂಗ್ ಕೊಡಾಗ ಒಂದ್ ಕಂದಿಗೆ 60 ರೂಪಾಯಿ ಕೊಟ್ಟಿದ್ದು. 60 ಕೊಟ್ಟಿದ್ದು. ಓಕೆ. ಇದಾದ್ರೆ ಫಸ್ಟ್ ಸ್ಟಾರ್ಟಿಂಗ್ಲಿ ಸರ್. ಇವು ಏಲಕ್ಕಿ ಬೇರೆದಾದ್ರೆ ಅದಾದ್ರೆ 10 ರೂಪಾಯಿ ಸಿಗುತ್ತೆ ಸರ್. ಇದು ನಾವು ಸ್ಟಾರ್ಟಿಂಗ್ ತರಾಗ 60 ರೂಪಾಯಿ ಸರ್ ಕಂದು. ಒಂದ 200 ತಕೊಂಡಿದ್ದು ಅಷ್ಟೇ, ನಾವು ಜಾಸ್ತಿ ತಕೊಂಡಿಲ್ಲ. ಜಾಸ್ತಿ ರೈಟ್ ಅಲ್ವಾ ಸರ್ ಅದು, ಅದ್ರಿಂದ ಅವಾಗ 200 ಕಂದಿಂದ ನಾವು ಇಷ್ಟು ದೊಡ್ಡ ತೋಟ ಮಾಡ್ಕೊಂಡ್ರು ಸರ್. ನೀವು ಕಂದುಗಳ ಆಯ್ಕೆ ಮಾಡಿದ್ರಿ ಸರ್. ನಿಮ್ ತೋಟಕ್ಕೆ ತಂದ್ಮೇಲೆ ಅದಕ್ಕೆ ಉಪಚಾರ ಮಾಡ್ತೀರಾ? ಹ್ಞೂ ಸರ್, ಮಾಡ್ತೀವಿ. ಏನೇನ್ ಟ್ರೀಟ್ಮೆಂಟ್ ಮಾಡಿ? ಈಗ ನಾವು ಗೊಬ್ಬರ ಹಾಕೋದಾದ್ರೆ ಫಸ್ಟ್ ಬೇವಿನ ಹಿಂಡಿ ಹಾಕೊಳ್ತೀವಿ, ಗೆಡ್ಡೆಗೆ ಕೊಟ್ಬಿಡ್ತೀವಿ ಸರ್. ಬೇವಿನ ಹಿಂಡಿ ಹಾಕ್ಬಿಟ್ಟು ಆಮೇಲೆ ಹಂತವಾಗಿ ಏನೇನ್ ಗೊಬ್ಬರ ಕೊಡ್ಬೇಕು ಅಂದ್ರೆ ಬೀಜೋಪಚಾರ ತರ ಗಡ್ಡೆ ಉಪಚಾರ ಏನಾದ್ರು? ಆ ತರ ಏನು ಮಾಡಲ್ಲ. ಇಲ್ಲ ಸರ್, ಏನು ಹರಡಲ್ಲ ಅದೇನ್ ಮಾಡಲ್ಲ. ಇದಕ್ಕೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ? ಭೂಮಿ ಅಂದ್ರೆ ಸರ್ ಫುಲ್ಲು ಇದ್ ಮಾಡ್ತೀವಿ, ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಇದ್ ಮಾಡಿರ್ತೀವಿ. ನೇಗಿಲೆಲ್ಲ ಹೊಡೆದು ಎಲ್ಲ ಒಂದ್ ಲೆವೆಲ್ ಮಾಡಿ ಎಲ್ಲ ಇದ್ ಮಾಡಿ. ರೈಸ್ಡ್ ಬೆಡ್ ಏನಾದ್ರು ಮಾಡ್ತೀರಾ? ಫಸ್ಟೇ ಮಾಡಲ್ಲ ಸರ್, ಆ ತರ ಮಾಡಲ್ಲ. ಫಸ್ಟ್ ಇದ್ ಮಾಡ್ಬಿಟ್ಟು ಡೈರೆಕ್ಟ್ ಭೂಮಿಗೆ ನಾಟಿ ಮಾಡ್ತೀವಿ. ಭೂಮಿಗೆ ನಾಟಿ ಮಾಡ್ತೀವಿ ಸರ್. ನಾಟಿ ಮಾಡ್ಬಿಟ್ಟು ಒಂದ್ 4 ತಿಂಗಳ ಆಯ್ತಲಿ ರೈಸಿಂಗ್ ಬೆಡ್ ಹಾಕ್ತಿವಿ. ಅದನ್ನ ಮಣ್ಣು ಆ ಕಡೆ ಈ ಕಡೆ ಬೆಡ್ ಮಾಡಿಸ್ತೀವಿ ಸರ್. 1-1.5 ಅಡಿ ಬೆಡ್ ಹಾಕ್ಸ್ತೀವಿ ಸರ್. ಆವಾಗ 1.5 ಅಡಿ ಬೆಡ್ ಹಾಕಿದಾಗ ಸರ್ ಅವಾಗ ಡೆವಲಪ್ ಆಗುತ್ತೆ ತೋಟ ಫುಲ್ ಡೆವಲಪ್ ಆಗುತ್ತೆ. ಸ್ಟಾರ್ಟಿಂಗ್ ಡ್ರಿಪ್ ಹೋಗ್ದಿರ್ತೀರಾ? ಇಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಡ್ರಿಪ್ ಹಾಕಿರ್ತೀವಿ, ಬೆಡ್ ಮಾಡೋ ಹೊತ್ತಿಗೆ ತೆಗೆದ್ಬಿಡ್ತೀವಿ. ಆಗ ಬೆಡ್ ಮೇಲೆ ಹಾಕಿರ್ತೀವಿ. ಬೆಡ್ ಮೇಲೆ ವಾಪಸ್ ಹಾಕೊಂತೀರ. ಅದು ಮಣ್ಣು ತುಂಬ್ಕೊಂಡಾಗ ನೀರ್ ಬರಲ್ಲ ಸರ್ ಅದ್ರ. ಅದು ಡ್ರಿಪ್ ಸ್ಟಾರ್ಟಿಂಗ್ ಅದು ನಮ್ ಬೆಡ್ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಕೊತೀವಿ ಸರ್. ಸರ್ ಇವು ಯಾವ ಅಂತರದಲ್ಲಿ ನಾಟಿ ಮಾಡಿದ್ರೆ ಇದು? ಸರ್ ನಾವು 6x6 ಸರ್. 6x6 ಮಾಡಿದಿರಾ? ಅಂದ್ರೆ ಇಷ್ಟು ದೊಡ್ಡದಿದೆಯಲ್ಲ, ನಡೆಯುತ್ತಾ? ನಡೀತೆ ಸರ್, ಏನಿಲ್ಲ. ಅಂದ್ರೆ ಇದು ಹೆಂಗೆ, ಇದು 3ನೇ ಬೆಳೆ ಅಂತ ಈ ರೀತಿ ಬಂದಿದೆ? ಹ್ಞೂ ಸರ್, 3ನೇದಂದ್ರೆ ಈಗ ನಾವು ಫಸ್ಟ್ನೇದು ಅಂದ್ರೆ ಇಲ್ಲಿ ನೋಡಿ ಮಧ್ಯದಲ್ಲಿ ಬರುತ್ತೆ. ಈಗ ಫಸ್ಟ್ನೇದು ಇಲ್ಲಿ ಬರುತ್ತೋ, ಸೆಕೆಂಡ್ ಅಲ್ಲಾಯ್ತು, 3ನೇದು ಇಲ್ಲ ಆಗುತ್ತೆ. ಹಂಗಾಗಿ ಇದು ಗಿಡ ಫುಲ್ ದೊಡ್ಡದಾಗ ಆಗುತ್ತೆ ಸರ್. ಈಗ ಫಸ್ಟ್ನೇದು ಅಂದ್ರೆ ನಾವು ಒಳ್ಳೆ ಆರೈಕೆ ಮಾಡಿರ್ತೀವಿ, ಫಸ್ಟ್ ಯಾಕಂದ್ ಬರುತ್ತೆ. 2ನೇದು ಅಂದ್ರೆ ಸೈಡ್ ಅಲ್ಲಿ ಬಿಡ್ತೀವಲ್ಲ, ಇನ್ನು ಗೊಣೆ ಕಟ್ ಮಾಡಿರಲ್ಲ, ಅವಾಗ್ಲೇ ಫುಲ್ ಹೈಟ್ ಹೋಗಿರುತ್ತೆ. ನಾವ್ ಈಗ ಗೊಣೆ ಕಟ್ ಮಾಡಲ್ಲ, ಆ ಹೈಟ್ಗೆ ಹೋಗಿರುತ್ತೆ. ಆ ಹೈಟ್ಗೆ ಹೋದಾಗ ಗೊಣೆ ಕಟ್ ಮಾಡಿದಾಗ ಅದು ಅಳ್ಳುತ್ತೆ, ಬುಡ ದಪ್ಪ ಆಗುತ್ತೆ. ದಪ್ಪ ಆದಾಗ ಆವಾಗ ಇನ್ನು ಫುಲ್ ಹೈಟ್ ಹೋಗುತ್ತೆ, ಹೈಟ್ ಹೋಗಿ ಗೊನೆ ಬಿಡುತ್ತೆ. ಒಂದೇ ಆಗಿದ್ರೆ ಏನಿಲ್ಲ ಸರ್. ಸರ್ ಇದಕ್ಕೆ ನೀರಾವರಿ ವ್ಯವಸ್ಥೆ ಡ್ರಿಪ್ ಅಂತೂ ಮಾಡ್ಕೊಂಡಿದ್ದೀರಾ? ಹೆಂಗೆ ಎಷ್ಟು ದಿನಗಳಿಗೊಮ್ಮೆ ಬಿಡ್ತೀರಾ? ಹೆಂಗ್ ಡೈಲಿ ಹೋಗುತ್ತೆ. ಡೈಲಿ ಹೋಗುತ್ತೆ. ಎಷ್ಟು ಗಂಟೆ ಬಿಡ್ತೀರಾ? ನಾವು ಮಾಮೂಲಿ ಸರ್ ಕರೆಂಟ್ 7 ಅವರ್ ಕರೆಂಟ್ ಸಿಗುತ್ತೆ, ಅದ್ರಲ್ಲಿ ಒಂದ್ 4 ಅವರ್ 5 ಅವರ್ ಬಿಟ್ಕೋತೀವಿ. ಎಷ್ಟು ಲೀಟರ್ ಬೀಳುತ್ತೆ ಸರ್ ಒಂದು ಡ್ರಿಪ್ಪರ್ ಇದು ಗಿಡಕ್ಕೆ? ಹನಿ ಅಲ್ವಾ ಸರ್, ಇಷ್ಟೇ ಲೀಟರ್ ಅಂತ ಹೇಳಕ್ಕಾಗಲ್ಲ, ಫುಲ್ ಎಲ್ಲಕ್ಕೂ ಹೋಗುತ್ತೆ. ಲೆಕ್ಕಾಚಾರ ಇಲ್ಲ ಸರ್, ತೇವಾಂಶ ನೋಡ್ಕೊಂತಾರೆ ಅಷ್ಟೇ. ಈಗ ನಿಮ್ದು ಆದ್ರೆ ಸರ್ ಇದಕ್ಕೆ ಚೆನ್ನಾಗಿ ತೇವಾಂಶ ಇದ್ರೆ ಗಿಡ ಚೆನ್ನಾಗಿರುತ್ತೆ. 1-2 ದಿನ ನೀರಿಲ್ಲ ಅಂದ್ರೆ ಫುಲ್ ಎಲ್ಲ ಬಾಡ್ಕತ್ತೆ. ಯೂಶುವಲಿ ಜಾಸ್ತಿ ನೀರ್ ತೇವಾಂಶ ಬೇಕಲೇಬೇಕು ಸರ್ ಇದಕ್ಕೆ. ಸರ್ ನಿಮ್ದು ಭೂಮಿ ಕಪ್ ಮಣ್ಣ ಕೆಂಪು ಮಣ್ಣ? ಸರ್ ನಮ್ದು ಕಲ್ ಮಣ್ಣು, ಕೆಂಪು ಕಲ್ಜರ್ಗಲ್ಲಿ ಬಾಳ ತುಂಬಾ ಚೆನ್ನಾಗತ್ತಂತೆ. ಹಾಗಾಗಿ ಅದ್ರಿಂದ ಸರ್ ಚೆನ್ನಾಗಿದೆ. ಸರ್ ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಏನೇನ್ ಮಾಡ್ತೀರಾ? ಇವತ್ತು ತಂದು ನೀವು ನಾಟಿ ಮಾಡ್ತೀರಾ? ಮೊದಲು ಗುಂಡಿ ತೋಡ್ ನಾಟಿ ಮಾಡ್ತೀರಾ? ಹ್ಞೂ ಸರ್, ಗುಂಡಿ ಗುಂಡಿಯಲ್ಲಿ ನೀವು ನಿಮ್ಮ ಒಂದ್ ಅಡಿ ಗುಂಡಿ ಆಗತ್ತೆ. ನಿಮ್ ಕೇಕು ಮತ್ತೆ ಏನೇನ್ ಹಾಕಿ ಸರ್? ನಾವು ಮಾಮೂಲಿ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಇದ್ರೆ ಬೇವಿನ ಹಿಂಡಿ ಹಾಕ್ತಿವಿ, ಅದ್ ಬಿಟ್ರೆ ಇನ್ನೇನ್ ಜಾಸ್ತಿ ಹಾಕಲ್ಲ ಸರ್. ಅದನ್ನ ಹಾಕಿ ನಾಟಿ ಮಾಡ್ತೀರಾ? ಎಷ್ಟೆಷ್ಟು ಹಾಕಿರ್ತೀರಾ ಸರ್? ಸರ್ ಒಂದೊಂದ್ ಸ್ವಲ್ಪ ಹಾಕ್ತಿವಿ, ಸ್ವಲ್ಪ ಒಂದ್ 200 ಗ್ರಾಮ್ ಹಾಕ್ಬೋದು. ಸರ್ ಈಗ ಇದ್ರದ್ದು ಗೊಬ್ಬರದ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಸ್ಟಾರ್ಟಿಂಗ್ ನೀವು ಕಂದು ತಂದು ನಾಟಿ ಮಾಡಿದ್ರಿ, ಅವಾಗ ಕೊಟ್ಟಿಗೆ ಗೊಬ್ಬರ ಮತ್ತೆ ಹಿಂಡಿ ಕೊಟ್ರಿ, ಅದಾದ್ಮೇಲೆ ಮುಂದೆ ಯಾವ ರೀತಿ ಮಾಡಿ? ಅದೇ ಸರ್, ಈಗ ಇಲ್ಲಿ ಅಂಗಡಿಗೆ ಹೋಗಿ ಕೇಳಿದಾಗ ನಾವು ಗೊಬ್ಬರದ ಅಂಗಡಿಗೆ ಹಿಂಗ ಈ ಸ್ಟೇಜ್ ಅಲ್ಲಿ ಐತೆ ಬಾಳೆ ಅಂದಾಗ ಅವರು ಯಾವ್ದಾದ್ರು ಒಂದ್ ಗೊಬ್ಬರ ಹೇಳ್ತಾರೆ, 4 ಗೊಬ್ಬರ. ಆ 4 ಗೊಬ್ಬರ ತಂದು ಸರ್ ನಾವ್ ಇದೇ ರೀತಿ ಕೊಡಿ ಅಂತ ಹೇಳ್ತಾರೆ, ಆ ರೀತಿ ಕೊಡ್ತೀವಿ ಸರ್. ಆ ರೀತಿ ಅಂದ್ರೆ DAP ಕೊಡ್ತೀರಾ? ಮೊದಲು DAP ಕೊಡ್ತೀವಿ, ಸ್ಟಾರ್ಟಿಂಗ್ಲಿ DAP ಕೊಡ್ತೀವಿ ಸರ್. ಮಾಮೂಲಿ ಭೂಮಿಗೆ DAP ಕೊಟ್ಬಿಡ್ತೀವಿ. ಅವಾಗ ಅದು ಒಂದ್ ಸ್ವಲ್ಪ ಲೇಟ್ ಸರ್, ಅದು ಇದ್ ಕೊಡೋದು ಸಾರಾಂಶ ಕೊಡೋದು ಲೇಟ್ ಅಲ್ವಾ, ಅದಕ್ಕೆ ಭೂಮಿ ಕೊಟ್ಬಿಡ್ತೀವಿ. ಆಮೇಲೆ ಇನ್ನು ನೀರಲ್ಲಿ ಕರೋ ಗೊಬ್ಬರ ಇವು 13-0-45, 50-34, 12-61 ಅವೆಲ್ಲ ಕೊಡ್ತೀವಿ ಸರ್. ಅದನ್ನ ಕಂಟಿನ್ಯೂಸ್ ಮೊದಲು ಸಾರಜನಕ ಹೆಚ್ಚಿರೋದನ್ನ ಕೊಟ್ಟು ಆಮೇಲೆ ಪೊಟ್ಯಾಶ್ ಜಾಸ್ತಿ ಇರುವಂತದನ್ನ ಜೊತೆಗೆ ಮ್ಯಾಗ್ನೇಷಿಯಂ ಸಲ್ಫೇಟ್ ಅದು ಕೊಡ್ತೀವಿ ಸರ್. ಕ್ಯಾಲ್ಸಿಯಂ ಬೋರಾನ್ ಅದೆಲ್ಲ ಸರ್ ಎಲ್ಲ ಕೊಡ್ತೀವಿ. ಈಗ ಅವರು ನಾವು ಅಂಗಡಿಲಿ ಏನ್ ಹೇಳ್ತೀವಿ ಅವಾಗ ಗಿಡ ಎಷ್ಟು ಬರುತ್ತೆ ಆ ಮುಖಾಂತರ ಹೇಳ್ತಾರೆ, ಇದಕ್ಕೆ ಇಷ್ಟು ಕೊಡ್ಬೇಕು, ಇದಕ್ಕೆ ಎಷ್ಟು ಅಂದಾಗ ಅದ್ ಕೊಡ್ತಾ ಹಂತವಾಗಿ ಕೊಟ್ಟಗ ಬಂದಾಗ ಸರ್ ಆ ಗಿಡ ಡೆವಲಪ್ ಆಗುತ್ತೆ.
ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು. ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು. ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದಕ್ಕೆ ಮುಖ್ಯವಾಗಿ ರೋಗ ಕೀಟ ಸಮಸ್ಯೆ ಯಾವ್ದಿದೆ ಸರ್ ಇದಕ್ಕೆ? ಸರ್ ಇದಕ್ಕೆ ಸೊರಗು ರೋಗ ಮತ್ತೆ ನಿಮ್ ಪನಾಮ ವಿಲ್ಟ್ ಹೇಳಿದ್ರಲ್ಲ, ಅದು ಎರಡು ಬಿಟ್ರೆ ಇನ್ಯಾವ್ದು ಇಲ್ಲ ಸರ್ ಇದಕ್ಕೆ. ಓಕೆ, ಅದೇ ಮೇಜರ್. ಅದೇ ಸರ್. ಸರ್, ಈಗ ಏನ್ ಲಕ್ಷಣ ಸರ್ ಈ ಪನಾಮ ವಿಲ್ಟ್ ಮತ್ತು ಸೊರಗು ರೋಗದ? ಸರ್, ಸೊರಗು ರೋಗ ಅಂದ್ರೆ ಗರಿ ಒಣಗೋಗುತ್ತೆ, ಅದೇನಿಲ್ಲ ಸರ್, ಚೆನ್ನಾಗಾಗ್ತವೆ. ಮೇಲ್ಗಡೆ ಗೊನೆ ಇರುತ್ತೆ, ಗಿಡ ಗಿಡ ಈ ಮಾಮೂಲಿ ಸೋಗ್ ಒಣಗುತ್ತೆ, ಅದೇನ್ ತಲೆ ಕೆಡ್ಸ್ಕೊಳ್ಳ ಸರ್, ಅದ್ ಮಾಮೂಲಿ ಇರ್ತದೆ. ಔಷಧಿ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ಆದ್ರೆ ಗೆಡ್ಡೆ ಹೊಡಿತದಲ್ಲ ಸರ್, ಅದ್ರಲ್ಲಿ ಮಾತ್ರ ಗೆಡ್ಡೆ ಫಸ್ಟ್ ಹೊಡೆದ್ರೆ ಮೇಲ್ಗಂಟೆ ಸುಳಿ ಗಂಟೆ ಹೊಡೆದ್ಬಿಡುತ್ತೆ. ಅದ್ರಲ್ಲಿ ಗೊನೆಗೆ ಗಡ್ಡೆಯಿಂದ ಮೇಲಿಂದ ಕೆಳಗೆ ಅದಕ್ಕೇನು ಅಡ್ವಾನ್ಸ್ ಉಪಚಾರ ಮಾಡಿರ್ತೀರ? ಅದ್ರನ್ನ ನಾವು ಈಗ ಅಲ್ಲಿಂದ ಔಷಧಿ ತಕೊಂಬಂದು ಊದಿರ್ತೀವಿ ಸರ್, ಗೆಡ್ಡೆಗೆ ಹಾಕಿರ್ತೀವಿ, ಸ್ಪ್ರೇ ಮಾಡಿರ್ತೀವಿ, ಎಲ್ಲಾ ಮಾಡಿರ್ತೀವಿ. ಆದ್ರೂ ಅದು ದಕ್ಕಲ್ಲ ಸರ್ ಅದಕ್ಕೆ. ಬಂತಂದ್ರೆ ಹೋಯ್ತು, ಹೋದಂಗೆ ಸರ್. ಒಂದೊಂದು ಗಿಡ ಹೋದಾಗೆ ನಾವ್ ಅದನ್ನ ತೆಗೆದ್ ಬಿಡ್ತೀವಿ ಸರ್, ಪೂರ್ತಿ ಗಿಡನೇ ತೆಗೆದ್ ಬಿಡ್ತೀವಿ. ಆ ತೆಗೆದ್ಬಿಟ್ಟು ಇನ್ನೇನು ಹಾಕಲ್ಲ ಅದಕ್ಕೆ. ಯಾವ್ದು ಔಷಧಿ ಕೊಡ್ತೀರಿ ಸರ್ ಯೂಶುವಲಿ? ಸರ್, ಅಲ್ಲಿ ನಾವು ಇಂತ ರೋಗ ಅಂದಾಗ ಅವ್ರು ಯಾವ್ದು ಹೇಳ್ತಾರೆ ಅದ್ ಮಾತ್ರ ಇದ್ ಮಾಡ್ತೀವಿ ಸರ್. ಓಕೆ ಸರ್. ಸರ್, ಈಗ ಇದು ಗೊನೆ ಯಾವಾಗ ಹೊರಗೆ ಹಾಕತ್ತೆ ಸರ್? ಒಂದ್ಸಲ ನಾಟಿ ಮಾಡಿದ್ರಿ, ಗೊನೆ ಯಾವಾಗ ಹೊರಗೆ ಹಾಕತ್ತೆ ಸರ್? ನಾವು ಕ್ಲಿಯರ್ ಆಗಿ ಚೆನ್ನಾಗಿ ನೋಡ್ಕಂದ್ರೆ, ಈಗ ನಾವು ನೆಟ್ ತಮಿದ ಚೆನ್ನಾಗಿ ನೋಡ್ಕಂದ್ರೆ ಸರ್, 7 ತಿಂಗಳಿಗೆ ಮಾತೆ ಬರುತ್ತೆ ಸರ್. 7 ತಿಂಗಳಿಗೆ ಹೊರಗೆ 7 ತಿಂಗಳು ಹೊರಗೆ ಹಾಕುತ್ತೆ. 7ನೇ ತಿಂಗಳಿಂದ ಹೊರಗೆ ಹಾಕಿದಾಗ 9-10 ತಿಂಗಳಿಗೆಲ್ಲ ಕಟ ಮಾಡ್ಬೋದು ಸರ್. ಓಕೆ, 3 ತಿಂಗಳಲ್ಲಿ ಚಿಪ್ಗಳೆಲ್ಲ ಓಪನ್ ಆಗುತ್ತೆ. ಕಟಾವಲ್ಲಿ ಗಂಡು ಯಾವಾಗ ತೆಗಿತೀರಿ ಸರ್? ಸರ್, ಅದು ಈಗ ಇದೆಲ್ಲ ಚಿಪ್ ಎಲ್ಲ ಹೊಡೆದಾಗತ್ತೆ. 8ನೇ ತಿಂಗಳಿಗೆ ಎಲ್ಲ ಚಿಪ್ ಎಲ್ಲ ಇದಾದಾಗ ಮುಂದೆ ಕಟ್ ಮಾಡ್ತೀವಿ ಸರ್. ಮುಂದೆ ಕಟ್ ಮಾಡ್ಬಿಡ್ತೀರಾ, ಆಮೇಲೆ ಕಾಯಿಗಳು ಬಲಿತವೆ ಸರ್. ಅದಾಗ ಒಂದ 10 ತಿಂಗಳು 11 ತಿಂಗಳು ಅವೆಲ್ಲ ಕಟ್ ಮಾಡ್ಕೊಂಡು ಅಂದ್ರೆ ಒಂದು ಕಂದ್ ಹಾಕಿದ್ರೆ 11 ತಿಂಗಳು ಬೆಳೆ. 11 ತಿಂಗಳು ಆದ್ರೆ ಫುಲ್ಲು ನಾವು ಚೆನ್ನಾಗಿ ನೋಡ್ಕೊಳ್ಳೆ ಸುಮಾರಾಗ ಅಂದ್ರೆ 1 ವರ್ಷ ಸರ್. 12 ತಿಂಗಳು 13 ತಿಂಗಳು ಆಗುತ್ತೆ. ಚೆನ್ನಾಗಿ ನೋಡ್ಕೊಂಡ್ರೆ 11 ತಿಂಗಳು ಇಲ್ಲ, ನಾವು ಸುಮಾರಾಗಿ ನೋಡ್ಕೊತೀವಿ ಅಂದ್ರೆ 12-13 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಹೋಗುತ್ತೆ. ಓಕೆ ಸರ್. ಈಗ ಇದಕ್ಕೆ ಸ್ಪೆಷಲ್ ಪ್ರಾಕ್ಟೀಸಸ್ ಮಾಡ್ತಾರೆ ಸರ್ ಕೆಲವೊಂದಲ್ಲಿ, ಸಪೋರ್ಟ್ ಕೊಡೋದು ಗೊನೆ ಬಂದಾಗ, ಆ ರೀತಿ ಏನಾದ್ರು? ಇಲ್ಲ ಸರ್, ಏನು ಮಾಡಲ್ಲ ಇದಕ್ಕೆ. ಇದು ಫುಲ್ಲು ಚೆನ್ನಾಗಿ ನಿಂತ್ಕೊಳತ್ತೆ ಬುಡ. ಆ ತರ ಸಪೋರ್ಟ್ ಗಿಪೋರ್ಟ್ ಏನಿಲ್ಲ ಸರ್.
ಚೆನ್ನಾಗಿ ಬರುತ್ತೆ. ಉದ್ದ ಬೆಳೆದ್ರು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಸರ್. Okay. ಸರ್ ನಾವು ಉದ್ದ ಎಷ್ಟು ಚೆನ್ನಾಗಿ ಬೆಳೀತೆ ಅಷ್ಟೇ ಇಳುವರಿ ಚೆನ್ನಾಗಿ ಬರುತ್ತೆ. ಸರ್, ಈಗ ಇದರಲ್ಲಿ ಈಗ ಕೂಳೆ ಬೆಳೆ ಮಾಡ್ತೀರಿ, ಹ್ಮ್. ಇವಾಗ ನೀವು 3ನೇ ಕೂಳೆ ಬೆಳೆ Okay ಮಾಡಿದ್ರೆ sir. ಇದ್ರ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಸರ್? ಈಗ ಯಾಕಂದ್ರೆ ನೀವು ಒಂದು ಕೆಳಗಿಂದ ಬಿಡ್ತಾ ಹೋಗ್ತೀರಾ ಅದೇ ಅಂದ್ರೆ, ಇನ್ನೊಂದು ಮುಖ್ಯ ಕಾಂಡ ಈಗ ಒಂದ್ ಇಳುವರಿ ಕೊಟ್ಟಿದೆ ಸರ್ ನಾವು ಅವಾಗ್ಲೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಒಂದು ಇವಾಗ ಅದು ಎಷ್ಟನೇ ತಿಂಗಳಿಂದ ಬಿಡಕ್ ಸ್ಟಾರ್ಟ್ ಮಾಡ್ತೀರಿ ಸರ್? ಅದು ಗೊನೆ ಹೂ ಕಟ್ ಮಾಡ್ತೀವಲ್ಲ ಸರ್, ಅವಾಗ್ಲೇ ಬಿಡಕ್ ಸ್ಟಾರ್ಟ್ ಮಾಡ್ತೀವಿ ಸೈಡ್ ಇಂದ. ಯಾಕಂದ್ರೆ ಗೊನೆ ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ನಮ್ಗೆ ಕನ್ಫರ್ಮ್ ಆದಾಗ ಸರ್ ಒಂದು ಸೈಡ್ ಅಲ್ಲಿ ಬಿಡ್ತೀವಿ ಸರ್. ಅದೊಂದು ಬಿಟ್ಟು ಇನ್ನೆಲ್ಲ ಕಟ್ ಮಾಡ್ತೀವಿ. ಈ ಕೂಳೆದ ಬಿಟ್ಟಿರ್ತೀರಲ್ಲ ಸರ್, ಗಂಡು ಕಟ್ ಮಾಡಿದ್ರೆ sir. ಅದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಅದು ಯಾವ್ದು ಸೈಡ್ ಅಲ್ಲಿ ಬಿಡ್ತೀವಲ್ಲ ಅದು ಸರ್, ಇದು ಕಟ್ ಮಾಡ್ಕತೀವಲ್ಲ ಅದು ಬೇಗ ಬರುತ್ತೆ, ಫಾಸ್ಟ್ ಆಗಿ ಬರುತ್ತೆ. ಬರುತ್ತೆ ಈ sir. ಒಂದೇ ಬೆಳೆ ಯಾಕಂದ್ರೆ- ನಾವು 11-12 ತಿಂಗಳಿಗೆ ತೆಗೆದ್ರೆ ಇದು ಒಂದು 10 ತಿಂಗಳಿಗೆ ಬರುತ್ತೆ ಸರ್, ಫಾಸ್ಟ್ ಆಗಿ ಬರುತ್ತೆ. ಫಾಸ್ಟ್ ಆಗಿ ಬರುತ್ತೆ. ಅದೇನಿಲ್ಲ, ಅದ್ ಬೇಗ ಬರುತ್ತೆ. ಫಸ್ಟ್ ನದ್ ಮಾತ್ರ ಲೇಟ್ ಅಲ್ವಾ, ಅದರಿಂದ ಇದು ಇನ್ನೊಂದ್ಸರಿ ಬಿಟ್ಟಿರ್ತೀವಲ್ಲ ಸರ್, ಅವಾಗ್ಲೇ ಬಂದಿರುತ್ತೆ. ಈಗ ಒಂದು ಗೊನೆ ನೀವ್ ಹೇಳಿದ್ರಿ ಸರಾಸರಿ 12ರಿಂದ ಒಂದು 15 ಕೆಜಿ 15 kg ಬರುತ್ತೆ ಬರುತ್ತೆ ಅಂತ ಸರ್. ಹೇಳಿ. ಎಕರೆಗೆ ಎಷ್ಟು ಬರ್ಬೋದು ಸರ್ ಇಳುವರಿ ಇದ್ರದ್ದು? ಅದೇ ಸರ್, ಎಕರೆಗೆ 14ರಿಂದ 15 ಒಂದ್ 14ರಿಂದ 15 ಟನ್ ಬರ್ಬೋದು ಸರ್. ಓಕೆ. ಹ್ಮ್. ಎವರೇಜ್ ಮಿನಿಮಮ್ ಅಂದ್ರೆ ಸರ್ ಅವರೇಜ್ ಅಂದ್ರೆ ಒಂದ್ 10 ಟನ್ 10 ಟನ್ Okay ಬರುತ್ತೆ. sir. ಹ್ಮ್. ಓಕೆ. ಮಿನಿಮಮ್ ರೇಟ್ ಒಂದ್ 40 ರೂಪಾಯಿ ಸಿಗುತ್ತೆ. ಸಿಗುತ್ತೆ ಸರ್. 40 ರೂಪಾಯಿ 40 ರೂಪಾಯಿಗಂತೂ ಮೋಸ ಆಗಲ್ಲ ಸರ್. ಮೋಸ ಆಗಲ್ಲ. 40 ರೂಪಾಯಿ ಸಿಕ್ಕು 10 ಟನ್ ಬಂತಂದ್ರು 4 ಲಕ್ಷ ಆಯ್ತು ಸರ್. ಆಗುತ್ತೆ ಸರ್. ಎಕರೆಗೆ ಎಕರೆಗೆ 4 ಲಕ್ಷ ಸಾಕಲ್ವಾ ಸರ್? ಆಮೇಲೆ ಈಗ 4 ಲಕ್ಷ ಆಯ್ತು ಸರ್, ಇದ್ರಲ್ಲಿ ಖರ್ಚು ಎಷ್ಟಾಗಿರುತ್ತೆ ಸರ್? ಸರ್ ಖರ್ಚು ಅಂದ್ರೆ ಈ ಕೂಳೆ ಬೆಳೆ ಅಂದ್ರೆ ಖರ್ಚು ಕಮ್ಮಿ ಇರುತ್ತೆ. ಮೊದಲನೇ ಬೆಳೆಗೆ ಅಂದ್ರೆ ಖರ್ಚು ಕಡಿಮೆ ಇರುತ್ತೆ ಸರ್, ಜಾಸ್ತಿ ಏನ್ ಖರ್ಚಾಗಲ್ಲ. ಯಾಕಂದ್ರೆ ಇದಕ್ಕೆ ಜಾಸ್ತಿ ಔಷಧಿ ತಗೊಳಲ್ಲ, ಗೊಬ್ಬರ ತಗೊಳಲ್ಲ. ನಾವ್ ಯಾವ ಲಿಮಿಟ್ ಬೇಕೋ ಆ ಲಿಮಿಟ್ ಕೊಡ್ತಿರ್ತೀವಿ. ಅದರಿಂದ ಖರ್ಚು ಜಾಸ್ತಿ ಆಗಲ್ಲ ಸರ್. ಎಷ್ಟಾಗ್ಬೋದು ಸರ್ ಅಂದಾಜು? ನೀವ್ ಎಷ್ಟು ಖರ್ಚು ಮಾಡಿದೀರಾ? ನಾವು ಜಾಸ್ತಿ ಖರ್ಚು ಮಾಡಲ್ಲ ಸರ್. ಓಕೆ. ಒಂದ್ ಈಗ ನಾಟಿ ಮಾಡ್ತಾವಿಂದ ಇಲ್ಲ ಗಡ್ಡೆ ತಂದಿರೋದು ಒಂದ್ ಸ್ವಲ್ಪ ದುಡ್ಡು. ಹ್ಞೂ ಸರ್, ಅದೊಂದು ಬಿಟ್ರೆ ಇನ್ನು ಗೊಬ್ಬರ ಗಿಬ್ರೆ ಔಷಧಿ ಎಲ್ಲ ಸರ್, ಅದೆಲ್ಲದಿಂದ ಒಂದ್ ಎಕರೆಗೆ ಇಲ್ಲ ಅಂದ್ರೆ ಒಂದು 60ರಿಂದ 70 ಸಾವಿರ ಖರ್ಚಾಗ್ಬೋದು ಸರ್. ಓಕೆ, 60ರಿಂದ 70 ಸಾವಿರ ಖರ್ಚಾಗಬಹುದು ಅಷ್ಟೇ ಸರ್. ಅದ್ ಬಿಟ್ರೆ ಬಾಕಿ ಇನ್ನೆಲ್ಲ ಏನ್ ಬರುತ್ತೆ ಅದು ಪ್ರಾಫಿಟ್. ಅದೇ ಸರ್. ಓಕೆ. ಅದು ಒಂದೊಂದ್ಸಲ ಹೈಯೆಸ್ಟ್ 60-70 ರೂಪಾಯಿ ಹೋದ್ರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ಸರ್. ಓಕೆ ಸರ್. ಹಂಗೆ ಸರ್, ಈಗ ಇನ್ನೊಂದು ಕೇಳಲ್ಪಟ್ವಿ. ಈಗ ಏಲಕ್ಕಿ ಬಾಳೆ, ಈ ನೇಂದ್ರ ಬಾಳೆ ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಝೀರೋ ಕಟಿಂಗು ಅಥವಾ ಗ್ರೇಡ್ ಕಟಿಂಗು ಅಂತೇಳಿ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಅದೇ ಸರ್, ತೋಟಕ್ಕೆ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ. ಇದ್ರೆಲ್ಲ ಆ ವ್ಯವಸ್ಥೆ ಇಲ್ಲ? ಇದನ್ನೂ ಹಂಗೆ ಮಾಡ್ತಾರೆ ಸರ್, ಆದ್ರೆ ಇದು ಜಾಸ್ತಿ ತಗೊಂಡ್ ಹೋಗಲ್ಲ. ಅವ್ರು ಎಷ್ಟು ಬೇಕು ಅವರಿಗೆ ಅವಶ್ಯಕತೆ ಇದ್ದಾಗ ಬಂದು ಕೇಳ್ತಾರೆ, ಕಟ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಸರ್. ಇದ್ರಲ್ಲಿ ಕ್ವಾಲಿಟಿ ಚೆಕಿಂಗ್ ಏನಿಲ್ಲ ಸರ್, ಏನು ಕ್ವಾಲಿಟಿ ಮಾಡಲ್ಲ. ಆದ್ರೆ ಒಂದ್ ಕ್ವಾಲಿಟಿ ಏನ್ ಚೆಕ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಹಣ್ಣು ಗಂಟು ಬರುತ್ತಂತೆ. ಓಕೆ. ಒಂದೊಂದ್ ತಳಿಲಿ ಗಂಟು ಬರೋದನ್ನ ತಗೊಳಲ್ಲ ಸರ್. ಗಂಟು ಅಂದ್ರೆ ಹೆಂಗೆ? ಒಳಗಡೆ ಕಪ್ಪಗ್ ಬರುತ್ತೆ ಕಾಯಲ್ಲೇ ಕಟ್ ಮಾಡ್ತಾರೆ. ಕಾಯಲ್ಲಿ ಕಟ್ ಮಾಡಿ ನೋಡಿದಾಗ ಅವರು ಗೊತ್ತಾಗುತ್ತೆ. ಕಾಯೆಲ್ಲ ಫುಲ್ ಗಂಟು ಬಂದಾಗ ಹಣ್ಣು ಒಂಥರ ತೊಗರು ಬರುತ್ತಂತೆ ಸರ್, ಹುಳಿ ಬರುತ್ತೆ, ತೊಗರು ಬರುತ್ತೆ, ಆತರ. ಅದನ್ನ ತಗೊಳ್ಳೋದು? ಅದ್ರಲ್ಲಿ ತಗೊಳಲ್ಲ ಸರ್. ಓಕೆ. ಆವಾಗ ಅವ್ರು ಹೆಂಗ ಅದನ್ನ ಗ್ರೇಡ್ ಮಾಡ್ತಾರೆ ಅಂದ್ರೆ ಒಂದ್ ಗೊನೆ ಕಟ್ ಮಾಡ್ತಾರೆ ಸರ್, ಮುಂದೆ ಕುಡಿ ಚಿಪ್ ಇರುತ್ತಲ್ಲ ಅದ್ರಲ್ಲಿ 2 ಹಣ್ಣು ಕಿತ್ಕೊಳ್ತಾರೆ, ಅದನ್ನ ಮಧ್ಯಕ್ಕೆ ಹಿಂಗ್ ಕಟ್ ಮಾಡ್ತಾರೆ. ಹಿಂಗ್ ಕಟ್ ಮಾಡಿದಾಗ ಅದ್ರಲ್ಲಿ ಫುಲ್ ವೈಟ್ ಬಂದ್ರೆ ಒಳ್ಳೆ ಚೆನ್ನಾಗೈತೆ ಅಂತಾರೆ. ಅದ್ರಲ್ಲಿ ಏನಾದ್ರು ಗಂಟ್ ಬಂದ್ರೆ ಆ ಗೊನೆ ಬ್ಯಾಡಿ ಅಂತಾರೆ. ಆತರ ಅದು ಗಂಟ್ ಬರುತ್ತೆ ಅಂತ ಅವ್ರಿಗೆ ಕ್ವಾಲಿಟಿ ಒಂದೇ ಮಾಡ್ತಾರೆ. ಅಂದ್ರೆ ಈ ಸೈಜ್ ಮೇಲೆ ಈ ನಂಜನಗೂಡು ರಸಬಳ್ಳಿ ಏನು ಆ ರೀತಿ ಇದು ಮಾಡೋದಿಲ್ಲ. ಆದ್ರೆ ಆ ರೀತಿ ಮಾಡಲ್ಲ. ಆದ್ರೆ ಒಳಗಡೆ ಅದೊಂದು ಗಂಟು ಬರುತ್ತಲ್ಲ ಅದೊಂದೇ ಬರುತ್ತಾ ಇಲ್ಲ ಅನ್ನೋದೊಂದು ನೋಡಿ ಕಟಾವ್ ಮಾಡ್ತಾರೆ ಸರ್. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮ್ಗೆ ಈ ನಂಜನಗೂಡು ರಸಬಾಳೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದೆ ಸರ್. ಈ ಬೆಳೆಗೆ ಏನೇನು ಅವಕಾಶಗಳಿದಾವೆ, ಇದರಿಂದ ಯಾವ ರೀತಿ ನಂಜನಗೂಡು ಒಬ್ಬ ರೈತರಾಗಿ ಅದ್ರೂ ನಂಜನಗೂಡು ರಸಬಾಳೆಯನ್ನ ಬೆಳೆದು ಯಾವ ರೀತಿ ಲಾಭ ಮಾಡ್ತಿದ್ರಿ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮ್ಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಹೇಳ್ತಾ ಇದ್ರು, ಈ ನಂಜನಗೂಡು ರಸಬಾಳೆಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಇದ್ರದ್ದು ಟೇಸ್ಟು ಮತ್ತು ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಈ ಏಲಕ್ಕಿ ಬಾಳೆ ಮತ್ತು ಈ ಪಚ್ಚಬಾಳೆಗೆ ಹೋಲಿಕೆ ಮಾಡಿದ್ರೆ. ಅದಲ್ಲದೆ ಇದು ಒಂಥರ ಗಟ್ಟಿ ಬೆಳೆನ ಅಂತ ಹೇಳ್ಬೋದು ಅಂತ ಅವ್ರು ಹೇಳ್ತಾ ಇದ್ರು. ನಮಗೆ ಇಲ್ಲಿ ಮಾರುಕಟ್ಟೆ ಅಂತೇಳಿ ನಮ್ಮ ನಂಜನಗೂಡು APMC ಇದೆ. ಮಿನಿಮಮ್ ಏನೂ ಇಲ್ಲ ಅಂತಂದರೆ ನಮಗೆ ಒಂದು 40 ರೂಪಾಯಿ ಆದರೂ ನಮಗೆ ಇದು ದರ ಸಿಕ್ಕರೆ ಒಳ್ಳೆ ವರ್ಕೌಟ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬೈಯರ್ಸ್ ಜಾಸ್ತಿ ಇದ್ದರೆ ಒಂದು 60-70 ರೂಪಾಯಿವರೆಗೆ ಹೋದ್ರೂ ಏನು ಅಡ್ಡಿ ಇಲ್ಲ. ವರ್ಷ ಪೂರ್ತಿ ಇದಕ್ಕೆ ತನ್ನದೇ ಆದ ಒಂದು ದರ ಸಿಗುತ್ತೆ. ಅದಲ್ಲದೆ ಏಲಕ್ಕಿ ಬಾಳೆ ಬಂದಾಗೂ ಕೂಡ ಯಾವಾಗ ಅದು ಬರುತ್ತೆ ಅದಕ್ಕೆ ರೇಟ್ ಹೆಚ್ಚಾದರೂ ಅದ್ರ ಜೊತೆಗೆ ಇದು ಕೂಡ ರೇಟ್ ಹೆಚ್ಚಾಗತ್ತೆ ಅಂತ ಹೇಳಿದ್ರು. ಹಂಗಾಗಿ ಯಾವುದೇ ಒಬ್ಬ ರೈತ ಬೆಳಿಬೇಕಾದ್ರೆ ಇದಕ್ಕೇನು ಕಾಂಪಿಟೇಷನ್ ಆಗತ್ತಾ ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ.
ಸರಿಯಾದ ಮಾರುಕಟ್ಟೆನ ಹುಡ್ಕೊಂಡ್ರೆ ಇದರಲ್ಲೂ ಕೂಡ ಲಾಭ ಮಾಡ್ಬೋದು ಅಂತೇಳಿ ಇವರು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.